ಗೇಟ್ ಕೊಂಡ್ರಿಸಿದ್ಮೇಲೆ ಆಯಿಲು ಗ್ರೀಸು ಅದೇನೋ ಚಾರ್ಜ್ಗೆ ಹಾಕಿ ಆಮೇಲೆ ಅವರೇ 7 ಗಂಟೆ ಅಣ್ಣ 7 ಗಂಟೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಗೈಸ್, ಬೆಳಗ್ಗೆ ಲೇಟ್ ಆಗೋಯ್ತು, ಕೆಲ್ಸಕ್ಕೆ ಹೊಲ್ಟಿದ್ದು ಲೇಟ್ ಆಯಿತು. ಯಾಕೆ ಅಂದರೆ ಇವತ್ತು ಬೆಳಗ್ಗೆ ಬ್ಯಾಟ್ರಿ ಕೈ ಕೊಟ್ಬಿಡ್ತು. ಗಾಡಿ ಸ್ಟಾರ್ಟ್ ಮಾಡೋಕೆ ಹೋದರೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಬ್ಯಾಟ್ರಿ ಎಲ್ಲ ಬಿಚ್ಕೊಂಡು ಬಂದು ಇಲ್ಲಿ ಬ್ಯಾಟ್ರಿ ಅಂಗಡಿಯಲ್ಲಿ ಚಾರ್ಜಿಗೆ ಕೊಡೋಕೆ ಬಂದಿದ್ದೀನಿ. ಅಣ್ಣ ಇಲ್ಲ ಅಂತೆ, ಇಲ್ಲಿ ಇಕ್ಕ ಕೇಳೋರೆ, ಇಲ್ಲಿ ಇಕ್ಕಿದ್ದೀನಿ. ಈ ಮೂಲೆಗೆ ಇಕ್ಬಿಟ್ಟು ಹೋಯ್ತಾ ಇದ್ದೀನಿ. ಅವ್ರು ಬಂದು ಚಾರ್ಜ್ಗೆ ಹಾಕಿ ಆಮೇಲೆ ಅವರೇ ಕೊಡ್ತೀನಿ ಅಂತ ಹೇಳೋರೆ. ಇವಾಗ ಹೋಗಿ ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ ಗೈಸ್. ಎಲ್ಲೋಯ್ತಿದ್ದೀರಾ? ಬ್ಯಾಟ್ರಿ ಬಿಚ್ಕೊಂಬಂದೆ ನೋಡಿ. ನೆನ್ನೆ ರೆಡಿ ಮಾಡಿದ ಮೆಶ್ಶು ಬೆಳಗ್ಗೆ ಹುಡುಗರು ಬಂದು ಮೆಶ್ಶಲ್ಲಿ ಹಾಕ್ಬಿಟ್ಟು ಇಕ್ಕಿದ್ದಾರೆ. ಮೆಶ್ಶಲ್ಲಿ ಹಾಕೋರೆ. ಎಷ್ಟು ಗಂಟೆಗೆ ಬಂದು? ಹಾಂ, 7 ಗಂಟೆಗೆ ಬಂದ್ರಾ? ಏನು ಫಿಟ್ಟಿಂಗು? ಯಾರು ಅವನು? ಯಾರು ಅದು ಮೇಲೆ ಹಾಕೋರಲ್ಲ ಆ ಮೆಶ? ಯಾರ್ಯಾರು? ಗೈಸ್ ನೋಡಿ, ನಮ್ಮ ಹುಡುಗರು ಆಚೆ ಹೊಲ್ಟ್ರು. ಇವತ್ತು ಅವ್ರು ಆಚೆ ಹೋಯ್ತವ್ರೆ, ನಾನು ಹೊಳಿಕಿದ್ದೀನಿ ಇವತ್ತು ಕೆಲಸ ಅಂಗಡಿಯಲ್ಲಿ. ಬೈ ಆಚೆ ಹೊಲ್ಟ್ರು. ಇವಾಗ ನಾನು ನಮ್ಮ ಇಷ್ಟ ಕೆಲಸ ಮಾಡಬೇಕಿಲ್ಲೇ ಅಂಗಡಿಯಲ್ಲಿ. ಇವತ್ತು ಎಲ್ಲ ರೆಡಿ ಮಾಡಬೇಕಂತೆ. ಆ ಗೇಟು ಮೊನ್ನೆ ಕಟಿಂಗ್ ಮಾಡಿದ್ನಲ್ಲ, ಆ ಗೇಟಿಂದ ಅದು. ಇವಾಗೆಲ್ಲ ರೆಡಿ ಮಾಡಿ ತೋರಿಸ್ತೀನಿ, ಏನೇನು ರೆಡಿ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಗೈಸ್. 15 ಇಂಚಸ್ ರೆಡಿ ಮಾಡ್ತಾಯಿದ್ದೀನಿ. ಹೆಂಗೆ ರೆಡಿ ಮಾಡ್ತೀನಿ, ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಲು ಅರೆ ಸಣ್ಣರೆ ಈ ಓಲ್ ಐತಲ್ಲ, ಓಲು ಸೈಡಲ್ಲಿ ಇರಬೇಕು. ಯಾಕಂದರೆ ಇದರಲ್ಲಿ ಗೇಟ್ ಕೊಂಡ್ರಿಸಿದ್ಮೇಲೆ ಆಯಿಲು ಗ್ರೀಸು ಅದೇನಾದ್ರು ಹಾಕ್ಕೊಬೋದು, ಗೇಟ್ ಜಾಮ್ ಆಗೋಲ್ಲ. ಇನ್ನೆಲ್ಲ ರೆಡಿ ಆಯಿತು ನೋಡಿ. ಬಾಟಮ್ ಪಿನ್ ಇದು. ಇಸ್ಕಾ ರಾಡ್ ಲೆಕ್ಕ ಯಾರೇ ಇಸ್ಕಾ ದರ ಇದೆ ಕೊಲಿಕ್ಕೆ. ಈ ಥರ ಇನ್ನೂ ವೆಲ್ಡಿಂಗ್ ಆಗಿಲ್ಲ, ಯಾಕಂದ್ರೆ ಹಿಡಿಯೋಕ್ಕಾಗಲ್ಲ ಅಂತ ವೆಲ್ಡಿಂಗ್ ಮಾಡಿಲ್ಲ. ಪಕ್ಕಡ್ರೆ ಇಸ್ಕಾ. ಬಾಟಮ್ ಬುಷ್ ಇದು ಬೀಮಿಗೆ ವೆಲ್ಡಿಂಗ್ ಆಗುತ್ತೆ, ಬಾಟಮ್ಗೆ. ಇದು ಗೇಟಿಗೆ ವೆಲ್ಡಿಂಗ್ ಆಗುತ್ತೆ. ನೋಡಿ, ಈ ಥರ ಫ್ರೀ ಇರಬೇಕಿತ್ತ ಮೇಲೆ, ಮತ್ತು ಸ್ವಲ್ಪ ಗ್ಯಾಪ್ ಇರಬೇಕು, ಎಲ್ಲ ಕಡೆ ಗ್ಯಾಪ್ ಇರಬೇಕು. ಯಾಕಂದರೆ ಗೇಟಿಗೆ ವೆಲ್ಡಿಂಗ್ ಆದಾಗ ಹೀಟಿಗೆ ಸಿಂಕ್ ಆಗುತ್ತೆ. ಸಿಂಕ್ ಆದರೆ ಆಮೇಲೆ ಓಪನ್ ಆಗೋಕ್ಕೆ ಟೈಪು ಜಾಮ್ ಆಗಿಬಿಡ್ತದೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದ್ರೆ ಕ್ಲೀನಾಗಿ ಮೂವಿಂಗ್ ಆಯ್ತದೆ. ನೋಡಿ, ಶೇಕಿಂಗ್ ಇರಬೇಕು. ಅರೆ ಬಿಕಾರೆ ಶೇಕಿಂಗ್ ಇರಬೇಕು. ಶೇಕಿಂಗ್ ಇದ್ದರೆ ಮೂವಿಂಗಲ್ಲಿ ಏನೂ ತೊಂದರೆ ಆಗಲ್ಲ. ಅದೇ ಹೆಂಗೆ ತಿರುಗ್ತೈತೆ, ಬೆಣ್ಣೆ ಥರ ತಿರುಗ್ತೈತೆ. ಬ್ಯಾಟ್ರಿ ಎಲ್ಲ ಚಾರ್ಜ್ ಆಯಿತು. ಬ್ಯಾಟ್ರಿ ಚಾರ್ಜ್ ಮಾಡಿಸ್ಕೊಂಡು ಮನೆ ಹತ್ರ ಹೋಯ್ತು. ನೆನ್ನೆಲ್ಲ ಓಡಿಸಿದ್ದೆ ಗಾಡಿ, ಆದರೂ ಯಾಕೆ ಬ್ಯಾಟ್ರಿ ಲೋ ಆಯಿತು? ಬನ್ನಿ, ಬ್ಯಾಟ್ರಿ ಫಿಟ್ಟಿಂಗ್ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಗಾಡಿ. ಬ್ಯಾಟ್ರಿ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಇದೇ ಮೇನ್ ಸೆನ್ಸರು ಗಾಡಿಗಳಿಗೆಲ್ಲ, ಇದೇ ಸೆನ್ಸರ್ ಮೇನ್. ಅದೇನಾದ್ರು ಹೋಯ್ತು ಅಂದರೆ ಏನು ಕೆಲಸ ಮಾಡಲ್ಲ, ಎಲ್ಲ ಹೊಗೆನೆ. ಬ್ಯಾಟ್ರಿ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾಯಿತು. ಸ್ಟಾರ್ಟ್ ಆಗುತ್ತಾ ನೋಡೋಣ ಫಸ್ಟು. ಫಿಟ್ಟಿಂಗ್ ಮಾಡಿಬಿಟ್ಟಾಮೇಲೆ ನೋಡಿ, ಎಲ್ಲ ಫಿಟ್ಟಿಂಗ್ ಆಯಿತು, ಕ್ಲೀನಾಗಿ ಮಾಡಿದ್ದೀನಿ. ಸ್ಕ್ರೂ ಫಿಟ್ಟಿಂಗ್ ಮಾಡಿಬಿಟ್ರೆ ಎರಡೇ ಸ್ಕ್ರೂ ಅವೆ.
ಪಂಪು ಫಿಟ್ ಮಾಡಿದೆ ಕೆಲಸ ಮುಗಿತು. ಬ್ಯಾಟ್ರಿ ಫಿಟ್ಟಿಂಗ್ ಮಾಡಿ ಕೆಲ್ಸಕ್ಕೆ ಬಂದೆ. ಇವತ್ತು ಕೆಲಸ ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು, ಅಲ್ಲೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿತದೆ. ಇಬ್ಬರೇ ಇರೋದ್ರಿಂದ ವೀಡಿಯೋ ಹಿಡಿಯೋಕ್ಕಾಗಲ್ಲ ಅಲ್ಲಿ. ಹಂಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಗೈಸ್.